ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾವತ್ತಾದ್ರೂ ಒಂದ್ಸಲ ಯೋಚನೆ ಮಾಡಿದ್ದೀರಾ ನೀವು? ನಾವು ಹುಡ್ದಾಗ ನಮ್ಗೆ ಒಂದು ಅಕ್ಷರನೂ ಗೊತ್ತಿರಲಿಲ್ಲ, ಪ್ರಪಂಚದ ಪರಿಚಯನೂ ಇರಲಿಲ್ಲ. ಆದ್ರೆ ಇವತ್ತು ನಾವು ನಮ್ಮ ಕಾಲ ಮೇಲೆ ನಿಂತಿದ್ದೀವಿ, ಈ ಜಗತ್ತನ್ನ ಆಳುವ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ ಅದರ ಹಿಂದಿರುವ ಅದೃಶ್ಯ ಶಕ್ತಿ ಯಾವುದು? ಕತ್ತಲೆಯಲ್ಲಿ ಮುಗ್ಗರಿಸುತ್ತಿದ್ದ ನಮ್ಮ ಕೈಯನ್ನ ಹಿಡಿದು ಬೆಳಕಿನ ದಾರಿ ತೋರಿದ ಆ ಬೆಳಕಿನ ಕಿರಣ ಯಾರು? ಆ ಶಕ್ತಿ ಗುರು. ಇಂದು ನಾನು ನಿಮ್ಗೆ ಹೇಳಲು ಹೊರಟಿರುವ ಕತೆ ಕೇವಲ ಒಂದು ಹಬ್ಬದ ಕತೆ ಅಲ್ಲ, ಇದು ಮನುಕುಲದ ವಿಕಾಸದ ಕತೆ. ಇದು ಮನುಷ್ಯ ದೇವರಾಗುವ ಅಜ್ಞಾನಿ ಸುಜ್ಞಾನಿಯಾಗುವ ಸಾವಿರಾರು ವರ್ಷಗಳ ಹಿಂದಿನ ರೋಚಕ ಇತಿಹಾಸ. ಕಾಲಗರ್ಭದಲ್ಲಿ ನಾವು ಸಾವಿರಾರು ವರ್ಷಗಳ ಹಿಂದೆ ಹೋದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿಮಾಲಯದ ದಟ್ಟವಾದ ಮಂಜು, ಮೈ ಕೊರೆಯುವ ಚಳಿ, ಅಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದಾನೆ ಒಬ್ಬ ಯೋಗಿ. ಅವನ ತೇಜಸ್ಸು ಎಷ್ಟಿತ್ತಂದ್ರೆ ಇಡೀ ಪ್ರಕೃತಿಯೇ ಅವನ ಉಸಿರಿಗೆ ತಕ್ಕಂತೆ ಮಿಡಿತಾ ಇತ್ತು. ವರ್ಷಗಳಲ್ಲ, ದಶಕಗಳ ಕಾಲ ಹಾಗೆ ಕುಳಿತಿದ್ದ. ಅವನನ್ನು ನೋಡಿ ಆಕರ್ಷಿತರಾದ 7 ಜನ ಸಾಧಕರು ಆತನ ಬಳಿ ಬಂದು ಆ ಜ್ಞಾನವನ್ನ ನಮಗೂ ಕೊಡು, ನಮಗೂ ದಾರಿಯೇರಿ ಅಂತ ಬೇಡ್ಕೊಳ್ತಾರೆ. ಆದ್ರೆ ಆ ಯೋಗಿ ಕಣ್ಣೇ ಬಿಡೋದಿಲ್ಲ. ಆ 7 ಜನರು ಕೂಡ ಜಗಲಿಲ್ಲ. 84 ವರ್ಷಗಳ ಕಾಲ ಆ ಯೋಗಿಯ ಮುಂದೆಯೇ ತಪಸ್ಸಿಗೆ ಕೂರ್ತಾರೆ. ಕೊನೆಗೊಂದಿನ ಆ ಯೋಗಿ ಕಣ್ಣು ತೆರೀತಾನೆ. ಅವರ ಶ್ರದ್ಧೆಗೆ ಒಲಿದ ಆ ಯೋಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ತನ್ನಲ್ಲಿದ್ದ ಬ್ರಹ್ಮಾಂಡದ ಜ್ಞಾನವನ್ನೆಲ್ಲ 7 ಜನರಿಗೆ ದಾರಿ ಎರಿತಾನೆ. ಆ ದಿನವೇ ದಕ್ಷಿಣಾಯನ ಶುರುವಾದ ಮೊದಲ ಹುಣ್ಣಿಮೆ. ಜ್ಞಾನವನ್ನ ಹಂಚಿದ ಆ ಯೋಗಿಯೇ ಆದಿಯೋಗಿ ಪರಮಶಿವ. ಆ ಜ್ಞಾನಿಯನ್ನ ಪಡೆದವರೇ ಸಪ್ತ ಋಷಿಗಳು. ಜಗತ್ತಿನ ಮೊದಲ ಗುರು ತನ್ನ ಶಿಷ್ಯರಿಗೆ ಜ್ಞಾನ ದೀಕ್ಷೆ ನೀಡಿದ ಆ ಅದ್ಭುತ ಕ್ಷಣವೇ ಜಗತ್ತಿನ ಮೊದಲ ಗುರು ಪೌರ್ಣಿಮೆ. ಇಲ್ಲಿಂದ ಶುರುವಾಯ್ತು ನೋಡಿ ಈ ಭೂಮಿಯ ಮೇಲಿನ ಅತಿ ದೊಡ್ಡ ಜ್ಞಾನದ ಕ್ರಾಂತಿ. ಆದ್ರೆ ಈ ಕತೆ ಇಲ್ಲಿಗೆ ನಿಲ್ಲುತ್ತಾ? ಕಾಲ ಉರುಳಿದಂತೆ ಜ್ಞಾನದ ಹರಿವು ಹೆಚ್ಚಾಯಿತು. ಆದ್ರೆ ಅಪಾರವಾದ ವೇದಗಳ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದು ಜನಸಾಮಾನ್ಯರಿಗೆ ಅಸಾಧ್ಯವಾಗಿತ್ತು. ಆಗ ದೋಣಿಯಲ್ಲಿ ಹುಟ್ಟು ಹಾಕ್ತಿದ್ದ ಸತ್ಯವತಿ ಮತ್ತು ಪರಾಶರ ಮುನಿಗಳ ಮಗನಾಗಿ ಜನಿಸಿದ ಒಂದು ಅದ್ಭುತ ಚೇತನವೇ ಕೃಷ್ಣ ದ್ವೈಪಾಯನ. ಇವರು ಮನುಕುಲದ ಉದ್ಧಾರಕ್ಕಾಗಿ ಯಾರಿಗೂ ಅರ್ಥವಾಗದಿದ್ದ ವೇದಗಳನ್ನ, ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳೆಂದು 4 ಭಾಗಗಳಾಗಿ ವಿಂಗಡಿಸಿದ್ರು. ಹಾಗಾಗಿ ಅವರಿಗೆ ವೇದವ್ಯಾಸ ಎಂಬ ಹೆಸರು ಬಂತು. ಅಷ್ಟೇ ಅಲ್ಲ, ಜಗತ್ತಿನ ಅತಿದೊಡ್ಡ ಮಹಾಕಾವ್ಯ ಮಹಾಭಾರತವನ್ನ ರಚಿಸಿದ್ರು. ಮನುಷ್ಯ ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಎಂಬುದನ್ನ 18 ಪುರಾಣಗಳ ಮೂಲಕ ಜಗತ್ತಿಗೆ ಸಾರಿದ್ರು. ಈ ಜ್ಞಾನ ಭಂಡಾರವನ್ನ ನಮಗೆ ನೀಡಿದ ಆ ಮಹಾಮನುಷ್ಯ ಮಹರ್ಷಿ ವೇದವ್ಯಾಸರು ಜನಿಸಿದ ಅದೇ ಆಷಾಢ ಮಾಸದ ಹುಣ್ಣಿಮೆಯನ್ನ ನಾವು ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಅಂತ ಆಚರಿಸಲು ಶುರು ಮಾಡಿದ್ವಿ. ಇದು ಕೇವಲ ಪುರಾಣದ ಕಥೆ ಅಲ್ಲ, ಇದು ನಮ್ಮ ಮಣ್ಣಿನ ಗುಣ. ಈ ಗುರು ಶಿಷ್ಯ ಪರಂಪರೆ ಭಾರತದ ಉದ್ದಗಲಕ್ಕೂ ಹೇಗೆ ಬೇರು ಊರಿತು ಅನ್ನೋದು ಯೋಚನೆ ಮಾಡಿ. ಗುರುವಿನ ಆಶ್ರಮದಲ್ಲಿ ರಾಜನ ಮಗನಿಗೂ ಒಂದೇ ಪಾಠ, ಬಡವನ ಮಗನಿಗೂ ಒಂದೇ ಪಾಠ. ಸಾಂದೀಪಿನಿ ಮುನಿಗಳು ಆಶ್ರಮದಲ್ಲಿ ಜಗನ್ನಾಟಕ ಸೂತ್ರಧಾರಿ ಶ್ರೀಕೃಷ್ಣ ಮತ್ತು ಬಡ ಬ್ರಾಹ್ಮಣ ಸುಧಾಮ ಒಟ್ಟಿಗೆ ಕೂತು ಕಲಿಯಲಿಲ್ಲವೇ? ಇದು ನಮ್ಮ ಗುರುಕುಲ ಪದ್ಧತಿಯ ತಾಕತ್ತು. ಇದು ಬರೀ ಅಕ್ಷರ ಕಲಿಸುತ್ತಿರಲಿಲ್ಲ, ಬದುಕನ್ನ ಕಲಿಸ್ತಾ ಇದ್ರು. ಗುರುವಿಗಾಗಿ ಹೆಬ್ಬೆಟ್ಟನ್ನೇ ಕತ್ತರಿಸಿಕೊಟ್ಟ ಏಕಲವ್ಯನ ಕತೆ ಕೇಳಿದ್ರೆ ಇಂದಿಗೂ ಕಣ್ಣುಗಳಲ್ಲಿ ನೀರು ಬರ್ತವೆ. ಆ ಭಕ್ತಿ, ಆ ಸಮರ್ಪಣಾ ಭಾವ ಜಗತ್ತಿನ ಬೇರೆ ಯಾವ ಸಂಸ್ಕೃತಿಯಲ್ಲೂ ನಿಮ್ಗೆ ಸಿಗೋಕ್ ಸಾಧ್ಯನೇ ಇಲ್ಲ. ಇತಿಹಾಸದ ಪುಟಗಳನ್ನ ತಿರುವು ನೋಡಿ, ಗುರುವಿಲ್ಲದೆ ಯಾವ ಸಾಮ್ರಾಜ್ಯವೂ ನಿರ್ಮಾಣವಾಗಿಲ್ಲ. ಆ ಚಾಣಕ್ಯನ ಕ್ರೋಧ ಮತ್ತು ಮಾರ್ಗದರ್ಶನ ಇಲ್ಲದೆ ಚಂದ್ರಗುಪ್ತ ಮೌರ್ಯನೆಂಬ ಸಾಮಾನ್ಯ ಹುಡುಗ ಇಡೀ ಭಾರತವನ್ನ ಆಳುವ ಚಕ್ರವರ್ತಿಯಾಗಲು ಸಾಧ್ಯವಿತ್ತು. ಸಮರ್ಥ ರಾಮದಾಸರ ಆಶೀರ್ವಾದವಿಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯದ ಕನಸು ನನಸಾಗ್ತಿತ್ತೆ. ಅಷ್ಟೇ ಯಾಕೆ, ರಾಮಕೃಷ್ಣ ಪರಮಹಂಸರೆಂಬ ಈ ಹುಚ್ಚು ಗುರುವಿನ ಸ್ಪರ್ಶವಿಲ್ಲದೆ ನರೇಂದ್ರನೆಂಬ ಯುವಕ ಜಗತ್ತನ್ನೇ ನಡುಗಿಸಿದ ಸ್ವಾಮಿ ವಿವೇಕಾನಂದನಾಗಲು ಸಾಧ್ಯವಿತ್ತೆ. ಗುರು ಎಂಬುದು ಒಂದು ಶಕ್ತಿ. ಶಿಷ್ಯನ ಒಳಗಿರುವ ಬೆಂಕಿಗೆ ಗಾಳಿ ಹಾಕಿ ಅದನ್ನ ಜ್ವಾಲಾಮುಖಿಯನ್ನಾಗಿ ಮಾಡುವ ತಾಕತ್ತು ಕೇವಲ ಗುರುವಿಗೆ ಮಾತ್ರ ಇರುತ್ತೆ. ಸಂಸ್ಕೃತದಲ್ಲಿ ಗು ಅಂದ್ರೆ ಕತ್ಲೆ, ಅಜ್ಞಾನ. ರು ಅಂದ್ರೆ ಅದನ್ನ ಹೋಗಲಾಡಿಸುವವನು. ನಮ್ಮ ಬದುಕಿನಲ್ಲಿ ಕತ್ತಲೆ ಎಂಬ ಈ ಅಜ್ಞಾನವನ್ನು ಓಡಿಸುವ ಪ್ರತಿಯೊಬ್ಬನು ಗುರುವೇ. ನೀವು ಯೋಚಿಸ್ಬೋದು, ಇಂದಿನ 2026ರ ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ ನಲ್ಲಿ ಎಲ್ಲವೂ ಸಿಗ್ತಾ ಇರುವಾಗ ಗುರುವಿನ ಅಗತ್ಯವೇ ಇದೆಯಾ? ಖಂಡಿತವಾಗ್ಲೂ ಇದೆ. ಮಾಹಿತಿ ಬೇರೆ, ಜ್ಞಾನ ಬೇರೆ ಮತ್ತು ವಿವೇಕ ಬೇರೆ. ಗೂಗಲ್ ನಿಮ್ಗೆ ಮಾಹಿತಿಯನ್ನು ನೀಡಬಹುದು, ಆದ್ರೆ ಮಾಹಿತಿಯನ್ನ ಜೀವನದಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ, ಆ ವಿವೇಕವನ್ನ ಕೇವಲ ಒಬ್ಬ ಗುರು ಮಾತ್ರ ನೀಡಬಲ್ಲ. ಇವತ್ತು ಗುರು ಎಂದ್ರೆ ಕೇವಲ ಶಾಲೆಯಲ್ಲಿ ಅದೇನೋ ಪಾಠ ಮಾಡುವ ಮೇಷ್ಟ್ರು ಮಾತ್ರ ಅಲ್ಲ. ನೀವು ಬಿದ್ದಾಗ ನಿಮ್ಮನ್ನ ಮೇಲೆತ್ತಾನಲ್ಲ ಸ್ನೇಹಿತ, ಆತ ಕೂಡ ಗುರು.
ಕಷ್ಟ ಸಮಯದಲ್ಲಿ ಹೆಗಲು ಕೊಡುವ ಅಪರಿಚಿತನೊಬ್ಬ ಕೂಡ ಗುರು ಆಗಬಹುದು. ನಿಮ್ಮ ಜೀವನದ ಅತಿ ದೊಡ್ಡ ಪಾಠಗಳನ್ನ ಕಲಿಸುವ, ನಿಮ್ಮ ಸೋಲುಗಳನ್ನ, ನಿಮ್ಮ ಕಣ್ಣೀರು ಕೂಡ ನಿಮ್ಮ ಪಾಲಿನ ಅತಿ ದೊಡ್ಡ ಗುರು. ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಮೊದಲು ತುತ್ತು ನೀಡಿದ, ಮಾತನಾಡಲು ಕಲಿಸಿದ ನಮ್ಮ ತಾಯಿಯೇ ಮೊದಲ ಗುರು. ನಮಗೆ ಹೆಜ್ಜೆ ತಪ್ಪದಂತೆ ಕಾಯುವ ತಂದೆಯೇ ನಮ್ಮ ಮೊದಲ ಮಾರ್ಗದರ್ಶಕ. ಈ ದಿನ ಕೇವಲ ಪೂಜೆ ಪುನಸ್ಕಾರಗಳಷ್ಟೇ ಸೀಮಿತವಾಗಬಾರ್ದು. ಇದು ಕೃತಜ್ಞತೆ ಸಲ್ಲಿಸುವ ದಿನ. ನೀವು ಬಂದು ಎಲ್ಲೇ ಇರ್ಬೋದು, ಎಷ್ಟೇ ಎತ್ತರಕ್ಕೆ ಬೆಳೆದಿರ್ಬೋದು, ಆದ್ರೆ ನೀವು ಆ ಎತ್ತರಕ್ಕೆ ಬೆಳೆಯಲು ನಿಮ್ಮ ಅಡಿಪಾಯವನ್ನ ನಿರಂತರವನ್ನ ನೀವು ನೆನಪಿಸ್ಕೊಳ್ಬೇಕು. ನಿಮ್ಮ ಶಾಲೆಯ ಹಳ್ಳಿ ಮೇಸ್ಟ್ರಿಗೆ ಒಂದು ಫೋನ್ ಮಾಡಿ, ಸರ್ ನಿಮ್ಮಿಂದ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ, ಧನ್ಯವಾದ ಅಂತ ಹೇಳಿ ನೋಡಿ. ಅವ್ರ ಕಣ್ಣಲ್ಲಿ ಬರುವ ಖುಷಿಯ ಕಣ್ಣೀರಿಗೆ ಜಗತ್ತಿನ ಯಾವ ಬೆಲೆಯೂ ಸಾಟಿಲ್ಲ. ಗುರು ಎನ್ನುವವರು ಬರ ಇದ್ದಂತೆ, ತಾನು ಉರಿಯುತ್ತಾ ಬೇಯುತ್ತಾ ಇತರರಿಗೆ ನೆರಳು ಕೊಡ್ತಾನೆ ಇರ್ತಾರೆ. ಆ ನೆರಳಿನಲ್ಲಿ ಬೆಳೆದ ನಾವು ಕನಿಷ್ಠ ಪಕ್ಷ ಮರದ ಬೇರುಗಳಿಗೆ ಕೃತಜ್ಞತೆ ನೀರನ್ನಾದರೂ ಎರೆಯೋಣ. ನಮ್ಮೊಳಗಿನ ಅಹಂಕಾರವನ್ನ ಬಿಟ್ಟು ಕಲಿಯುವ ಹಂಬಲವನ್ನ ಸದಾ ಜೀವಂತವಾಗಿಟ್ಕೊಳ್ಳೋಣ. ಯಾಕಂದ್ರೆ ಕಲಿಯೋದು ನಿಂತಾಗ ಬೆಳೆಯೋದು ನಿಲ್ಲುತ್ತೆ. ನಿಮ್ಮೆಲ್ಲರೊಳಗಿನ ಅಜ್ಞಾನದ ಕತ್ತಲೆಯನ್ನ ದೂರವಾಗಿ ಜ್ಞಾನದ ಜ್ಯೋತಿ ಸದಾ ಬೆಳಗ್ತಾ ಇರಲಿ. ನಿಮ್ಮ ಬದುಕನ್ನ ಬೆಳಗಿದ ಎಲ್ಲಾ ದೀಪಗಳಿಗೂ, ಎಲ್ಲಾ ಗುರುಗಳಿಗೂ ಈ ದಿನದಂದು ತಲೆಬಾಗಿ ನಮಸ್ಕರಿಸೋಣ. ಜೈ ಹಿಂದ್. ನಮಸ್ಕಾರ. ಗುರುಪೂರ್ಣಿಮೆಯ ಶುಭಾಶಯಗಳು.